ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಸ್ಟ್ 4 ತಿಂಗಳ ಹಿಂದೆ ಸಿದ್ದರಾಮಯ್ಯ ಪರಮಾಪ್ತರಲ್ಲಿ ಜಮೀರ್ ಖಾನ್ ಒಬ್ರು. ಸಿದ್ದು ಹೋದಲ್ಲಿ ಬಂದಲ್ಲಿ ಜಮೀರ್ ಖಾನ್ ಇದ್ದೇ ಇರ್ತಾ ಇದ್ರು. ಹೀಗಾಗಿಯೇ ಸಿದ್ದು ಪಾಲಿನ ನೀಲಿಗಣ್ಣಿನ ಹುಡುಗ ಆಗಿದ್ರು. ಆದ್ರೀಗ ಇಬ್ಬರ ಮಧ್ಯೆ ಯಾವುದೇ ಹೊಂದಾಣಿಕೆ ಇಲ್ಲ, ಮೊದಲಿನಂತ ಆತ್ಮೀಯತೆಯೂ ಇಲ್ಲ. ಹೀಗಾಗಿಯೇ ಅಂದ್ಕೊಂಡಿದ್ದ ಕನಸುಗಳೆಲ್ಲ ನುಚ್ಚು ನೂರಾಗ್ತಾ ಇದೆ. ಡಿಸಿಎಂ ದಾರಿ ಬಂದಾಗಿದ್ದಾಯ್ತು, ಸಚಿವ ಸ್ಥಾನವು ಡೋಲಾಯಮಾನ ಆಗಿದೆ. ಹೀಗಾಗಿ ಜಮೀರ್ಗೆ ಮುಂದಿನ ದಾರಿ ಯಾವುದು ಅನ್ನೋ ಅನುಮಾನ ಹುಟ್ಕೊಂಡಿದೆ. ಸಿದ್ದರಾಮಯ್ಯರ ಸಂಘ ಬಿಟ್ಟವರು ಜಯಿಸಿದ್ದೇ ಇಲ್ಲ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಜಮೀರ್ ಪಾಲಿಗೆ ಬಂದಾದುವ ಎಲ್ಲ ಬಾಗಿಲು. ಆತ್ಮೀಯರೇ, ಮೊನ್ನೆವರೆಗೂ ಸಿಎಂ ಡಿಕೆಶಿ ಸಂಪುಟ ಪುನಾರಚನೆ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇತ್ತು. 20 ಸಚಿವ ಸ್ಥಾನಗಳಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದರ ಕುರಿತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದ್ವು. ಆದ್ರೆ ಈಗ ಸಚಿವ ಸಂಪುಟದ ಜೊತೆಗೆ ದೊಡ್ಡ 2 ಹುದ್ದೆಗಳ ಬಗ್ಗೆಯೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ 2 ಹೆಚ್ಚುವರಿ ಡಿಸಿಎಂ ಹುದ್ದೆಯ ಬಗ್ಗೆ ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಹೀಗಾಗಿಯೇ ಸಂಪುಟ ವಿಸ್ತರಣೆ ಸದ್ಯಕ್ಕೆ 1-2 ದಿನಗಳ ಕಾಲ ಮುಂದೂಡಿದ್ದಾರೆ. ಈ ನಡುವೆ ಈಗಾಗಲೇ ಇರುವ ಒಂದು ಡಿಸಿಎಂ ಸ್ಥಾನದ ಜೊತೆಗೆ 2 ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನು ಸೃಷ್ಟಿಸುವ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಹೀಗಾಗಿ ಈ 2 ಡಿಸಿಎಂ ಸ್ಥಾನಕ್ಕೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೆಸರುಗಳು ಅಂದ್ರೆ, ಒಂದು ಸತೀಶ್ ಜಾರಕಿಹೊಳಿ, ಮತ್ತೊಂದು MB ಪಾಟೀಲ್ ಅವರದ್ದು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಸಂದರ್ಭದಲ್ಲಿ 4 ಡಿಸಿಎಂ ಸ್ಥಾನ ಸೃಷ್ಟಿಸುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆದಿತ್ತು. ಲಿಂಗಾಯತ, ದಲಿತ, ಹಿಂದುಳಿದ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ನೀಡಲಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಈ ಸಂದರ್ಭದಲ್ಲಿ ಮುಸ್ಲಿಂ ಕೋಟಾದಿಂದ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದ ಹೆಸರು ಅಂದ್ರೆ ಅದು ಜಮೀರ್ ಅಹಮದ್ ಖಾನ್. ಹೀಗಾಗಿಯೇ ಜಮೀರ್ ಅಭಿಮಾನಿಗಳು ತಮ್ಮ ನಾಯಕನಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಬೇಡಿಕೆ ಇಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ಜಮೀರ್ ಅವರಿಗೆ ದುಬಾರಿಯಾಗಿ ಪರಿಣಮಿಸಿತ್ತು. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪ ರಾಜ್ಯ ನಾಯಕರ ಜೊತೆಗೆ ದಿಲ್ಲಿ ನಾಯಕರ ಅಂತರವನ್ನ ಕಾಯ್ದುಕೊಳ್ಳುವಂತೆ ಮಾಡಿತು. ಹೈಕಮಾಂಡ್ ನೆಚ್ಚಿನ ನಾಯಕ ಈಗ ದೂರ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಆರೋಪ ಇವರನ್ನ ಸುತ್ತಕೊಂಡಿದೆ. ಈ ಕುರಿತು ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಪಕ್ಷದ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ನಡೆಸಿರಲಿಲ್ಲ, ಬದಲಾಗಿ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು ಅನ್ನೋ ಆರೋಪ ಹೊತ್ತಿದ್ರು. ಈ ಬಗ್ಗೆ ಜಮೀರ್ ಅದೆಷ್ಟೇ ಸಮರ್ಥನೆ ನೀಡಿದ್ರು ಕೇಳೋದಕ್ಕೆ ಯಾರೊಬ್ರು ರೆಡಿ ಇರಲಿಲ್ಲ. ಇಲ್ಲಿಂದಲೇ ನೋಡಿ ಜಮೀರ್ ಪಾಲಿನ ಕೆಟ್ಟ ದಿನಗಳು ಸೃಷ್ಟಿಯಾಗಿದ್ದು. ಜಮೀರ್ ಮೇಲೆ ಇಂತಹದ್ದೊಂದು ಆರೋಪ ಕೇಳಿ ಬರದೇ ಇದ್ದಿದ್ರೆ ಇವತ್ತು ಡಿಸಿಎಂ ಪಟ್ಟ ಇವರದ್ದಾಗ್ತಾ ಇತ್ತು. ಮನೆ ಬಾಗಿಲಿಗೆ ಸಚಿವ ಸ್ಥಾನ ಹುಡ್ಕೊಂಡು ಬರ್ತಾ ಇತ್ತು. ಆದ್ರೆ ಈ ಎಲ್ಲವೂ ತಲೆ ಕೆಳಗಾಗಿದೆ. ಡಿಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದ ಜಮೀರ್ಗೆ ಇದು ಬಹುತೇಕ ಕೈತಪ್ಪಿ ಹೋದಂತಾಗಿದೆ. ಇನ್ನು ಸಚಿವ ಸ್ಥಾನ ನೀಡ್ತಾರಾ ಇಲ್ವಾ ಅನ್ನೋದು ಕೂಡ ಫೈನಲ್ ಆಗಿಲ್ಲ. ಡಿಕೆಶಿಯ ಸಚಿವ ಸಂಪುಟದಲ್ಲಿ ಎಷ್ಟು ಮುಸ್ಲಿಂ ಶಾಸಕರಿಗೆ ಅವಕಾಶ ಸಿಗಲಿದೆ ಅನ್ನೋದು ಇನ್ನೂ ಸ್ಪಷ್ಟಗೊಂಡಿಲ್ಲ. ಸದ್ಯ ಯುಟಿ ಖಾದರ್ ಅವರಿಗೆ ಅವಕಾಶ ನೀಡಲಾಗಿದೆ. ಉಳಿದಂತೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ತನ್ವೀರ್ ಸೇಠ್ ಹೆಸರು ಮುಂಚೂಣಿಯಲ್ಲಿದೆ. ಈ ಬಾರಿ ಮುಸ್ಲಿಮರಿಗೆ 4 ಸ್ಥಾನ ನೀಡಬೇಕು ಅನ್ನೋದು ಅಲ್ಪಸಂಖ್ಯಾತರ ಬೇಡಿಕೆ. ಯಾಕಂದ್ರೆ ಮುಸ್ಲಿಂ ಸಮುದಾಯ ಯಾವತ್ತೂ ಕಾಂಗ್ರೆಸ್ ಪಾಲಿನ ಭದ್ರಕೋಟೆ. ಎಲ್ಲ ಸಮಯದಲ್ಲೂ ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ ಪರ ನಿಂತಿದ್ದಾರೆ. ಹೀಗಾಗಿ ನಮ್ಮ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಅವಕಾಶ ಕಲ್ಪಿಸಿ ಕೊಡಬೇಕು ಅನ್ನೋದು ಮುಖಂಡರ ಒತ್ತಡ ಆಗಿದೆ. ಹೀಗಾಗಿ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈಗಾಗಲೇ ಯುಟಿ ಖಾದರ್ ಮಿನಿಸ್ಟರ್ ಆಗಿದ್ದಾರೆ. ಹ್ಯಾರಿಸ್ ಸಿಎಂ ಡಿಕೆಶಿಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಇವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತಿದೆ. ಇನ್ನು ತನ್ವೀರ್ ಸೇಠ್ ಕೂಡ ಡಿಕೆಶಿ ಪರಮಾಪ್ತರಲ್ಲಿ ಒಬ್ರು. ಇವರ ಜೊತೆಗೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರೋ ರಿಜ್ವಾನ್ ಅರ್ಷದ್ ಹಾಗೂ ದಿಲ್ಲಿ ಮಟ್ಟದಲ್ಲಿ ಗುರುತಿಸಿಕೊಂಡಿರೋ ಸಲೀಂ ಅಹಮದ್ ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಹೀಗಾಗಿ ಜಮೀರ್ ಪಾಲಿಗೆ ಹೋದಲ್ಲೆಲ್ಲ ಮುಳ್ಳಿನ ಹಾದಿ ಸೃಷ್ಟಿಯಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಜಮೀರ್ ನಡೆಯ ಬಗ್ಗೆ ಹೈಕಮಾಂಡ್ ನಾಯಕರು ಮುನಿಸಿಕೊಂಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪವನ್ನ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಸಂಪುಟಕ್ಕೆ ಸೇರ್ಪಡೆ ಮಾಡುವ ಬಗ್ಗೆ ಸ್ಪಷ್ಟತೆ ಇನ್ನೂ ಕೊಟ್ಟಿಲ್ಲ.
ಇತ್ತ ಸಿದ್ದರಾಮಯ್ಯ ಕೂಡ ಜಮೀರ್ ಬೆನ್ನಿಗೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳಿಂದ ಜಮೀರ್ ಅವರಿಗೆ ರಾಜಕೀಯವಾಗಿ ಹಿನ್ನಡೆಯಾಗೋ ಸೂಚನೆ ಸಿಗ್ತಾ ಇದೆ. ಈ ವಾರದ ಅಂತ್ಯದೊಳಗೆ ಎಲ್ಲವೂ ಫೈನಲ್ ಆಗಲಿದೆ. ಜಮೀರನ್ನ ಕೈಬಿಟ್ಟು ಬೇರೆ ಮುಸ್ಲಿಂ ನಾಯಕರಿಗೆ ಮಣೆ ಹಾಕ್ತಾರ ಅಥವಾ ಜಮೀರ್ ಅವರಿಗೂ ಒಂದು ಸ್ಥಾನ ಕರುಣಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.